ಲೋನ್ ಮುಗಿದ್ರೆ ಸಾಕಪ್ಪ ಊರ್ ಕಡೆ ಹೋಗಿ ಸೆಟ್ಲ್ ಆಗ್ಬಿಡೋಣ, ಇನ್ನೊಂದ್ಸಲಿ ಬೆಂಗಳೂರು ಮಕ್ಕ ನೋಡೋದೇ ಬೇಡ ಅನ್ನೋ ಥರ ಆಗೋಗಿದೆ ಜೀವನ. ಇನ್ನೋವಾ ಎರ್ಟಿಗ ಎಲ್ಲ ಏನು ಬರುತ್ತೆ ಆ ಸೆಗ್ಮೆಂಟ್ ಗಾಡಿಗಳನ್ನ ಬರೀ 8 ರೂಪಾಯಿ ಕಿಲೋಮೀಟರ್ ಲೆಕ್ಕದಲ್ಲಿ ಕೊಡ್ತಾನಂತೆ ಗಾಡಿನ. ಯಾವ ನನ್ನ ಮಗನಿಗೂ ಕರೆಕ್ಟಾಗಿ ಗಾಡಿ ಓಡ್ಸೋಕೆ ಬರಲ್ಲ, ಅಲ್ಲಿ ಇಲ್ಲಿ ಕೂತ್ಕೊಂಡ ಆ ಗಾಡಿಗಳ ಕಂಡೀಷನ್ ನೋಡ್ಬಿಟ್ರೆ ಗೊತ್ತಾಗ್ಬಿಡುತ್ತೆ ಅವ್ರು ಎಷ್ಟು ಚೆನ್ನಾಗಿ ಗಾಡಿ ಓಡಿಸ್ತಾರೆ ಅಂತ. ಆ ನನ್ನ ಮಕ್ಕಳು ಅವ್ರ ಜೀವ ತಕ್ಕೊಳೋದಲ್ಲದೆ ಕಾರಲ್ಲಿ ಕೂತ್ಕೊಂಡಿರೋರ ಜೀವನೂ ತೊಂದರೆಗೆ ತಂದಿಟ್ಟು ಅಕ್ಕಪಕ್ಕ ರೋಡಲ್ಲಿ ಹೋಗೋರ ಜೀವನನೂ ಆಟ ಅಂದ್ಕೊಂಡು ಗಾಡಿಗಳು ನೋಡಿಸ್ತಾರೆ ಅಂತಲ್ಲ. ಸಾಲಗಾರ ಆಗಬೇಕು ಅಂತ ಯಾರಿಗೂ ಆಸೆ ಇರಲ್ಲ, ಏನು ಆಸೆ ಪಟ್ಟು ಯಾರೂ ಸಾಲ ಮಾಡಲ್ಲ. ಸೊ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಸುಮಾರು ದಿವಸ ಆಗಿತ್ತು ವಿಡಿಯೋ ಮಾಡಿ, ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ. ಏನಪ್ಪ ಅಂದರೆ, ಮೊದಲೇ ನಮ್ಮ ಎಲ್ಲೋ ಬೋರ್ಡ್ ಕಾರ್ ಇಟ್ಟಿರೋರದ್ದು ಜೀವನ ಹೆಂಗಾಗಿ ಹೋಗಿದೆ ಅಂದರೆ, ಇವಾಗ ಬೇರೆ ಊರುಗಳಿಂದ ಬಂದಿರ್ತಾರೆ, ಇಲ್ಲಿ ಗಾಡಿ ಹಾಕ್ಕೊಂಡು ಮಾಡ್ತಾ ಇರ್ತಾರೆ, ಕೆಲಸ ಮಾಡ್ತಾ ಇರ್ತಾರೆ, ಡ್ಯೂಟಿ ಮಾಡ್ತಾ ಇರ್ತಾರೆ. ಅದರಲ್ಲಿ ಈ ಓಲಾ ಉಬರೋನು ರೇಟ್ ಕೊಡಲ್ಲ. ಹೆಂಗಾಗೋಗಿದೆ ಅಂದರೆ ಜೀವನ, ಲೋನ್ ಮುಗಿದ್ರೆ ಸಾಕಪ್ಪ ಊರ ಕಡೆ ಹೋಗಿ ಸೆಟ್ಲ್ ಆಗ್ಬಿಡೋಣ, ಇನ್ನೊಂದ್ಸಲಿ ಬೆಂಗಳೂರು ಮಕ್ಕ ನೋಡೋದೇ ಬೇಡ ಅನ್ನೋ ಥರ ಆಗೋಗಿದೆ ಜೀವನ. ಮೊದಲೇ ಇವಾಗ 13 ರೂಪಾಯಿ, 15 ರೂಪಾಯಿ, 17 ರೂಪಾಯಿ ಕಿಲೋಮೀಟ್ರ್ ಕೊಡ್ತಾ ಇದ್ದಾನೆ ಓಲಾ ಉಬರ್ಗಳಲ್ಲಿ. ಹಂಗಿರುವಾಗ ವಿನ್ಫಾಸ್ಟ್ ಅಂತ ಒಂದು ಕಂಪ್ನಿ, ನೀವೆಲ್ಲ ನೋಡಿರ್ತೀರ, ವೈಟ್ ಬೋರ್ಡ್ ಕಾರ್ಗಳು, ಎಲೆಕ್ಟ್ರಿಕ್ ಕಾರ್ಗಳು ಓಡಾಡ್ತಾ ಇದ್ದಾವೆ ಆಲ್ರೆಡಿ ಬೆಂಗಳೂರಲ್ಲೆಲ್ಲ. ಸೊ ಆ ಕಂಪ್ನಿಯವನು ಎಲ್ಲೋ ಬೋರ್ಡ್ ಕಾರ್ನ ಬಿಡಬೇಕು ಅಂತ ಇವಾಗ ಆಲ್ರೆಡಿ ಮಾಡಿದ್ದಾನೆ. ಡೆಲ್ಲಿಲಿ ಬಿಟ್ಟಿದ್ದಾನೆ ಕೂಡ. ಡೆಲ್ಲಿಲಿ ಆಲ್ರೆಡಿ ಗಾಡಿಗಳು ಓಡ್ತಾ ಇದ್ದಾವೆ ಒಂದೆಲ್ಲ ಎಲ್ಲೋ ಬೋರ್ಡ್ ಗಾಡಿಗಳು, ವಿನ್ಫಾಸ್ಟ್ ಅನ್ನೋ ಒಂದು ಕಂಪ್ನಿದು ಎಲೆಕ್ಟ್ರಿಕ್ ಗಾಡಿಗಳು. ಸೊ ಅವನು ಹೇಳ್ತಾ ಇರೋದು ಏನಪ್ಪ ಅಂದರೆ 8 ರೂಪಾಯಿ ಕಿಲೋಮೀಟ್ರ್ ಲೆಕ್ಕದಂಗೆ ಗಾಡಿ ಕೊಡ್ತಾನಂತೆ. ಅದರಲ್ಲೂ 7 ಸೀಟರ್ ಗಾಡಿಗಳು, MUV ಅಂದರೆ ಮಲ್ಟಿ ಯುಟಿಲಿಟಿ ವೆಹಿಕಲ್ಗಳನ್ನ ಕೊಡ್ತಾ ಇದ್ದಾನೆ. ನಮ್ಮದು ಇನ್ನೋವಾ ಎರ್ಟಿಗ ಎಲ್ಲ ಏನು ಬರುತ್ತೆ ಆ ಸೆಗ್ಮೆಂಟ್ ಗಾಡಿಗಳನ್ನ ಬರೀ 8 ರೂಪಾಯಿ ಕಿಲೋಮೀಟ್ರ್ ಲೆಕ್ಕದಲ್ಲಿ ಕೊಡ್ತಾನಂತೆ ಗಾಡಿನ. ಸೊ ಅವ್ನು ಹೆಂಗಪ್ಪ ಕೊಡ್ತಾನೆ 8 ರೂಪಾಯಿ ಕಿಲೋಮೀಟ್ರ್ ಲೆಕ್ಕದಲ್ಲಿ ಗಾಡಿಗಳನ್ನ? ಅವ್ನು ಹೆಂಗೆ ರೋಡಿಗೆ ಬಿಡ್ತಾನೆ ಅಂದರೆ, ಗಾಡಿಗಳನ್ನ ನಾವ್ಯಾರು ಎಲೆಕ್ಟ್ರಿಕ್ ಗಾಡಿ ತೊಗೊಂಡು ಅಟ್ಯಾಚ್ ಮಾಡೋಕ್ಕಾಗಲ್ಲ. ಸೊ ಅವಂದೇ ಗಾಡಿ ಇರುತ್ತೆ, ಅವಂದೇ ಗಾಡಿಗೆ ನಾವೆಲ್ಲ ಡ್ರೈವರ್ಗಳಾಗಿ ಸೇರ್ಕೋಬೇಕು. ಕಂಪ್ನಿ ಡ್ರೈವರ್ಗಳು, ಅವ್ರಿಗೆ ಸ್ಯಾಲ್ರಿ ಅಂತ ಫಿಕ್ಸ್ ಮಾಡ್ತಾನೆ. 20,000, 25,000, 30,000 ಈ ಥರ ಸ್ಯಾಲ್ರಿ ಫಿಕ್ಸ್ ಮಾಡ್ತಾನೆ. ಈ ಥರ ಸ್ಯಾಲ್ರಿ ಫಿಕ್ಸ್ ಮಾಡಿದಾಗ ಎಷ್ಟೇ ರೇಟ್ ಕೊಟ್ರೂ ಮಾಡ್ತಾರೆ, ಅವ್ರಿಗೇನು ಅದಕ್ಕೆ ಫರಕ್ ಆಗೋದೇ ಇಲ್ಲ. ಅವ್ನು 1 ರೂಪಾಯಿ ಕಿಲೋಮೀಟ್ರ್ ಆದ್ರೂ ಕೊಡ್ಕೊಳ್ಳಿ, ಏನಾರ ಕೊಡ್ಕೊಳ್ಳಿ, ಇವ್ರಿಗೆ ಇಷ್ಟು ಅಂತ ಸ್ಯಾಲ್ರಿ ಬರ್ತಾ ಇರುತ್ತೆ ತಿಂಗಳ. ಸೊ ಈ ಥರ ಹೊಸ ಒಂದು ಕಂಟಕ ಎದುರಾಗಿದೆ ಎಲ್ಲೋ ಬೋರ್ಡ್ ಡ್ರೈವರ್ಗಳಿಗೆ, ಅದರಲ್ಲೂ ಕಾರ್ ಇಟ್ಟಿರೋರಿಗೆ. ಸೊ ಈ ವಿನ್ಫಾಸ್ಟ್ ಕಂಪ್ನಿ ಏನು ಮಾಡ್ತಾ ಇದೆ ಅಂದಾಗ 8 ರೂಪಾಯಿ ಕಿಲೋಮೀಟ್ರ್ ಕೊಡ್ತಿದೆ. ಈ ವಿನ್ಫಾಸ್ಟ್ ಕಂಪ್ನಿ ನಮ್ಮದು ಬ್ಲೂ ಸ್ಮಾರ್ಟ್ ಆ ಥರ ಎಲ್ಲ ಏನಿತ್ತಲ್ವ ಆ ಥರ ಇವಾಗಲೇ ಕಸ್ಟಮರ್ಗಳು ಯಾವುದು ಒಂದು 4 ಆ್ಯಪಲ್ಲೂ ಚೆಕ್ ಮಾಡ್ತಾರೆ. ಓಲಾ, ಊಬರ್, ನಮ್ಮ ಹತ್ರ ರ್ಯಾಪಿಡೋ 4ರಲ್ಲೂ ಚೆಕ್ ಮಾಡಿ ಯಾವುದ್ರಲ್ಲಿ ಕಮ್ಮಿ ಇದೆಯೋ ಅದರಲ್ಲಿ ಬುಕ್ ಮಾಡ್ತಾರೆ. ನಾವು ಡ್ರೈವರ್ಗಳು 24 ರೂಪಾಯಿ ಕಿಲೋಮೀಟ್ರ್ ರೇಟ್ ಬೇಕು ಅಂತ ಹೊಡೆದಾಡ್ತಾ ಇದ್ದೀವಿ, ಆದರೂ ಈ ನನ್ನ ಮಕ್ಳು ಯಾರು ಕೊಡ್ತಾ ಇಲ್ಲ. ಅಂಥದ್ರಲ್ಲಿ ಈ ವಿನ್ಫಾಸ್ಟ್ ಅನ್ನೋ ಒಂದು ಕಂಪ್ನಿ ಬಂತು ಅಂದರೆ ನಮ್ಮ ಕತೆ ಕೇಳಬಾರ್ದು, ಹಂಗಾಗೋಗುತ್ತೆ. ಅವ್ನು 8 ರೂಪಾಯಿ ಕಿಲೋಮೀಟ್ರ್ ಕೊಡ್ತಿದ್ದಾನೆ ಅಂದಾಗ 80 ರೂಪಾಯಿಗೆ 10 ಕಿಲೋಮೀಟ್ರ್ ಹೋಗ್ತಾರೆ ಕಸ್ಟಮರ್. ನಾವು 10 ಕಿಲೋಮೀಟ್ರ್ ಹೋಗೋಕ್ಕೆ 200ರಿಂದ 240 ರೂಪಾಯಿ ಬೇರೆ ಆ್ಯಪ್ಗಳು ಚಾರ್ಜ್ ಮಾಡ್ತಾ ಇದೆ. ಸೊ ಈ 80 ರೂಪಾಯಿಗೆ ಅವನು 10 ಕಿಲೋಮೀಟ್ರ್ ಕೊಟ್ಟಾಗ ಎಲ್ಲರೂ ಅದೇ ಕಡೆ ಮುಖ ಮಾಡ್ತಾರೆ ಕಸ್ಟಮರ್ಗಳು. ಅದೇ ಕಡೆ ಮುಖ ಮಾಡಿ ಅವನು ಕಂಪ್ನಿ ಚೆನ್ನಾಗಿ ಬೆಳೆಯೋ ಥರ ಮಾಡ್ತಾರೆ. ಅದಂತೂ 100% ನಿಜ. ಡೆಲ್ಲಿಲಿ ಆಲ್ರೆಡಿ ನಡೀತಾ ಇದೆ. ಎಲ್ಲ ಹೊಸ ಕಾರ್ಗಳಾಗ್ತಾನೆ, ಕಸ್ಟಮರ್ಗಳು ಖುಷಿ ಆಗ್ಬಿಡ್ತಾರೆ ನೋಡಿದ ತಕ್ಷಣ. ನಮ್ಮದು ಹೊಸ ಕಾರ್ಗಳಿದ್ದಾವೆ, ಇಲ್ಲ ಅಂತಲ್ಲ, ಬಟ್ ಅದ್ರಲ್ಲಿ ಫೀಚರ್ಸ್ ಹಂಗಿರುತ್ತೆ ಅಂತ. ಒಳ್ಳೊಳ್ಳೆ ಕಾರ್ಗಳನ್ನ ಅವನದೇ ಮ್ಯಾನುಫ್ಯಾಕ್ಚರಿಂಗ್ ಇರೋದ್ರಿಂದ ಅಂಥ ಕಾರ್ಗಳನ್ನೇ ಹಾಕಿ ದುಡ್ಡು ಮಾಡ್ತಾನೆ. 8 ರೂಪಾಯಿ ಕಿಲೋಮೀಟ್ರ್ ಅಂತ ಕೊಟ್ಬಿಟ್ಟು ನಾವೆಲ್ಲ ಎಲ್ಲಿಗೆ ಹೋಗ್ಬೇಕೋ ಗೊತ್ತಿಲ್ಲ, 10 ಲಕ್ಷ, 13 ಲಕ್ಷ, 15 ಲಕ್ಷ ಕೊಟ್ಟು ಗಾಡಿಗಳು ಹಾಕ್ಕೊಂಡಿದ್ದೀವಿ. ಸೊ ಇಷ್ಟು ಲಕ್ಷಾನ್ಗಟ್ಲೆ ದುಡ್ಡು ಹಾಕಿ ಗಾಡಿಗಳು ಹಾಕ್ಕೊಂಡು ಇಂಥ ಕಿತ್ತೋದು ಕಚಡ ಕಂಪ್ನಿಗಳು ಬಂತು ಅಂದರೆ ನಾವು ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ನಮ್ಮ ಕರ್ನಾಟಕ ಗೌರ್ಮೆಂಟು ದಯವಿಟ್ಟು ಇದಕ್ಕೆ ಅವಕಾಶ ಕೊಡಬೇಡಿ. ಆ ಕಂಪ್ನಿ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಹೋಗೋಕ್ಕೆ ಆ್ಯಕ್ಚುಲಿ ಎಲ್ಲೂ ಕೊಡಬಾರ್ದು. ನಮ್ಮ ಕರ್ನಾಟಕ ಅಂತಲ್ಲ, ಆಲ್ ಓವರ್ ಇಂಡಿಯಾ ಎಲ್ಲ ಡ್ರೈವರ್ಗಳದ್ದು ತುಂಬ ಕಷ್ಟ ಆಗುತ್ತೆ ಈ ಕಂಪ್ನಿ. ಈ ಥರ ಇವ್ರು ಕಮ್ಮಿ ರೇಟ್ಗೆ, ಬಾಯಿಗೆ ಬಂದಿದ್ದ ರೇಟ್ಗೆ, ಇವ್ರಿಗೆ ಇಷ್ಟ ಬಂದಿದ್ದ ರೇಟಿಗೆಲ್ಲ ರೇಟ್ ಫಿಕ್ಸ್ ಮಾಡಿಕೊಂಡು
ಗಾಡಿಗಳನ್ನು ಕಸ್ಟಮರ್ಗೆ ಎಲ್ಲೋ ಬೋರ್ಡಲ್ಲಿ ಕೊಡ್ತಾರೆ ಅಂದಾಗ ಗೌರ್ಮೆಂಟ್ ಏನು ಮಾಡ್ತಾ ಇದೆ ನನಗಂತೂ ಗೊತ್ತಾಗ್ತಾ ಇಲ್ಲ. ಈ ಗೌರ್ಮೆಂಟ್ ಅವರು ಅವ್ರ ಹತ್ರ ದುಡ್ಡು ಇಸ್ಕೊಳ್ತಾರೆ, ಆ ಕಂಪ್ನಿಗಳ ಹತ್ರ ಲಂಚ ತೊಗೊಳ್ತಾರೆ, ಲಂಚ ತೊಗೊಂಡು ಅಪ್ರೂವಲ್ ಮಾಡೋಕ್ಕೆ ಜೈ ಅಂದ್ಬಿಡ್ತಾರೆ. ಅವ್ರ ಅಪ್ಪಂದು ಏನು ಹೋಗ್ಬೇಕಾಗಿರೋದು ಸಾಲ ಮಾಡಿ ಗಾಡಿ ತೊಗೊಂಡಿರೋ ನಮ್ಮಂಥ ಡ್ರೈವರ್ ಕಮ್ ಓನರ್ಗಳದು, ಆಯಿತಾ? ಈ ಗೌರ್ಮೆಂಟ್ ಅವ್ರು ಮಾಡ್ತಾರ ಕಚಡ ಕೆಲಸದಿಂದ ಇವಾಗ ಆಲ್ರೆಡಿ ಅಗ್ರಿಗೇಟರ್ ಕಂಪ್ನಿಗಳು ಅವ್ರಿಗಿಷ್ಟ ಬಂದಿದ್ದ ರೇಟಲ್ಲಿ ಕೊಟ್ಟು ಕಸ್ಟಮರ್ನ ಕೊಟ್ಟು ಗಾಡಿಗಳು ನೋಡಿಸ್ತಾ ಇದ್ದಾರೆ. ಊಬರ್ ಅವ್ನು ಆಲ್ರೆಡಿ ಅವಂದೇ ಆದಂಥ ಸಾವಿರಾರು ಲಕ್ಷಾಂತರ ಗಾಡಿಗಳನ್ನ ಆಲ್ರೆಡಿ ರೋಡ್ಗೆ ಇಳಿಸಿದ್ದಾನೆ ನಮ್ಮ ಬೆಂಗಳೂರಲ್ಲಿ. ಅವಂದೇ ಗಾಡಿಗಳು ಸುಮಾರು ಎಲ್ಲೇ ನೋಡಿದ್ರು ಫ್ಲೀಟ್ ಗಾಡಿಗಳೇ ಓಡಾಡ್ತಾ ಇದ್ದಾವೆ ಊಬರ್ದು. ಎಲ್ಲ ಫ್ಲೀಟು. ವ್ಯಾಗನಾರ್ಗಳು ಅಷ್ಟೇ ಇತ್ತು ಅಂತ ಇದ್ವಿ, ವ್ಯಾಗನಾರ್ ಆಯಿತು, ಇವಾಗ ಡಿಸೈರ್ಗೂ ಬಂತು, ಡಿಸೈರಲ್ಲೂ ಫ್ಲೀಟ್ ಗಾಡಿಗಳಿದ್ದಾವೆ, ಎರ್ಟಿಗಾನೂ ಕೊಡೋಕ್ಕೆ ಶುರು ಮಾಡಿದ್ದಾರೆ. ಪ್ರತಿಯೊಂದು ಗಾಡಿನೂ ಫ್ಲೀಟಲ್ಲಿ ಓಡ್ತಾ ಇದ್ದಾವೆ ಅಂದಾಗ ಅಂಥದ್ರಲ್ಲಿ ಈ ವಿನ್ಫಾಸ್ಟ್ ಅನ್ನೋ ಒಂದು ಕಂಪ್ನಿ ಬಂದು ಡ್ರೈವರ್ಗಳ ಜೀವನ ಹಾಳು ಮಾಡೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ. ದಯವಿಟ್ಟು ಗೌರ್ಮೆಂಟ್ ಅವರು ಇದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ ಅಪ್ರೂವಲ್ ಕೊಡೋದ್ರ ಬಗ್ಗೆ ನೋಡಿ. ಬೇರೆ ಕಂಪ್ನಿಗಳಿಗೆ ಬಾಯಿಗೆ ಬಂದಿದ್ದ ರೇಟಲ್ಲಿ ಗಾಡಿಗಳನ್ನ ಕೊಟ್ಟು ನಮ್ಮ ಕರ್ನಾಟಕದಲ್ಲಿರೋವಂಥ ಈ ನನ್ನ ಮಕ್ಕಳು ಏನು ನಮ್ಮ ಕರ್ನಾಟಕದಲ್ಲಿರೋವಂಥ ಡ್ರೈವರ್ಗಳನ್ನ ಓನರ್ಗಳನ್ನ ದಯವಿಟ್ಟು ಉಳಿಸಿ. ಈ ಕಿತ್ತೋದ್ ಕಚಡ ಕಂಪ್ನಿಗಳು ಏನು ಮಾಡ್ತವೆ ಅಂದರೆ ಗಾಡಿಗಳನ್ನ ಇಡ್ತಾರೆ, ಈ ಬಿಹಾರ್ ಅವ್ರನ್ನ, ಕೇರಳದವ್ರನ್ನ, ಉತ್ತರ ಪ್ರದೇಶ ಅವ್ರನ್ನ, ಯಾರ್ಯಾರೋ ಡ್ರೈವಿಂಗ್ ಲೈಸೆನ್ಸೇ ಇಲ್ದಿರೋ ನನ್ನ ಮಕ್ಕಳನ್ನೆಲ್ಲ ಕರ್ಕೊಂಬಂದು ಕಾರ್ ಡ್ರೈವರ್ನಾಗ ಹಿಡ್ಕೊಳ್ತಾರೆ. ಇವಾಗ ಫ್ಲೀಟ್ ಗಾಡಿಗಳನ್ನ ಊಬರ್ದು ನೋಡ್ತಾ ಇದ್ದೀವಿ. ಎಲ್ಲ ಕೇರಳ ಹುಡುಗರು, ಯಾವ ನನ್ನ ಮಗನಿಗೂ ಕರೆಕ್ಟಾಗಿ ಗಾಡಿ ಓಡ್ಸೋಕೆ ಬರಲ್ಲ, ಅಲ್ಲಿ ಇಲ್ಲಿ ಕೂತ್ಕೊಂಡು ಆ ಗಾಡಿಗಳ ಕಂಡೀಷನ್ ನೋಡ್ಬಿಟ್ರೆ ಗೊತ್ತಾಗ್ಬಿಡುತ್ತೆ ಅವ್ರು ಎಷ್ಟು ಚೆನ್ನಾಗಿ ಗಾಡಿ ಓಡಿಸ್ತಾರೆ ಅಂತ. ನಜ್ಜುಗುಂಜಾಗೋಗಿರ್ತವೆ ಗುರು ಗಾಡಿಗಳು, ಚಚ್ಚಿ ಬಿಸಾಕ್ತಾ ಇರ್ತಾರೆ. ಅವ್ರ ಅಪ್ಪಂದು ಏನು ಹೋಗ್ಬೇಕು, ಬಾಡಿಗೆ ಗಾಡಿ ಹೋಗೋ ನಜ್ಜಿ ಅಂದ್ಬಿಟ್ಟು ಚಚ್ತಾ ಇರ್ತಾರೆ ಗಾಡಿನ. ಹಿಂದೆ ಮುಂದೆ ನೋಡಲ್ಲ, ಅಕ್ಕಪಕ್ಕ ನೋಡಲ್ಲ, ಯಾವನಿಗೆ ಬೇಕವನು ಗುದ್ದುತ್ತಾರೆ, ಎಲ್ಲಿ ಬೇಕಲ್ಲ ತರಿಸ್ತಾರೆ. ಡ್ರೈವಿಂಗೇ ಬರಲಿಲ್ಲದಂತ ನನ್ನ ಮಕ್ಕಳನ್ನ ಹಿಡ್ಕೊಂಡು ಫೇಕ್ DLಗಳು ಮಾಡಿಕೊಂಡು ಇವರೆಲ್ಲ ಗಾಡಿಗಳು ಕೊಟ್ಟು ದುಡಿಮೆ ಮಾಡ್ತಾ ಇದ್ದಾರೆ. ಅಂಥದ್ರಲ್ಲಿ ಈ ಕಂಪ್ನಿಗಳು ಈ ಗಾಡಿಗಳು ಇರೋದ್ರಿಂದನೇ ನಮಗೆ ಆಲ್ರೆಡಿ ಸಿಕ್ಕಾಪಟ್ಟೆ ಏಟ್ ಬಿದ್ದಿದೆ. ಡ್ಯೂಟಿಗಳಿಲ್ಲ ನೋಡಿ, ಹೆಚ್ಚು ಕಮ್ಮಿ ರಾತ್ರಿ 7 ಗಂಟೆಗೆ ಹೋದವು ನಿನ್ನೆ ರಾತ್ರಿ, ಇವತ್ತು 2,500 ರೂಪಾಯಿ ಮಾಡೋಕ್ಕಾಗಿಲ್ಲ ಇಷ್ಟೊತ್ತಾದ್ರೂ. ಸೊ ಈ ಥರ ಪರಿಸ್ಥಿತಿ ಇರಬೇಕಾದ್ರೆ ಇನ್ನ ಒಂದು ಕಂಪ್ನಿ ಬಂದು 8 ರೂಪಾಯಿ ಕಿಲೋಮೀಟರ್ ಕೊಟ್ಟ ಅಂದರೆ ದೇವರಾಣೆಗೂ ಡ್ರೈವರ್ಗಳೆಲ್ಲ ಏನಾದರೂ ಮಾಡ್ಕೋಬೇಕಷ್ಟೇ. ಸಾಲ ಮಾಡಿರೋರು ಮನೆ ಹತ್ರ ಬರ್ತಾನೆ, ಸಾಲ ಕೊಟ್ಟಿರೋನು ಹುಡುಕೊಂಡು ಆ ಸಾಲಗಾರನ ಹತ್ರ ತಪ್ಪಿಸ್ಕೊಂಡು ಓಡಾಡಬೇಕಾಗತ್ತೆ. ಗಾಡಿಗಳನ್ನ ಯಾವ್ದಾದ್ರು ಶೆಡ್ಗೆ ಹಾಕಬೇಕಾಗಿತ್ತು, ಸೀಸ್ ಆಗ್ತವೆ ಅಂತ, ಇಲ್ಲ ಎಷ್ಟೋ ಜನದ ಗಾಡಿಗಳು ಸೀಸ್ ಆಗೋಗ್ತವೆ ಲೋನ್ ಕಟ್ಟಿಲ್ಲ ಅಂತ. ಇಂಥ ಕಿತ್ತೋದ ಕಚಡ ಕಂಪ್ನಿಗಳಿಗೆ ಯಾವುದೇ ಕಾರಣಕ್ಕೂ ಅಪ್ರೂವಲ್ ಕೊಡಬೇಡಿ. ನಮ್ಮ ಗೌರ್ಮೆಂಟ್ ಅವ್ರಿಗೆ ಕೇಳ್ತಾ ಇರೋದು, ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ಗೆ ಭೈರತಿ ಸುರೇಶ್ ಅವರು ಮಿನಿಸ್ಟರ್ ಆಗಿದ್ದಾರೆ. ಭೈರತಿ ಸುರೇಶ್ ಸರ್, ದಯವಿಟ್ಟು ಇಂಥ ಕಂಪ್ನಿಗಳಿಗೆ ಯಾವುದೇ ಕಾರಣಕ್ಕೂ ಅಪ್ರೂವಲ್ ಕೊಡಬೇಡಿ. ನಮ್ಮ ಕರ್ನಾಟಕದಲ್ಲಿ ಅವ್ರು ಏನಾದ್ರು ಅಪ್ರೂವಲ್ ಕೇಳಿದ್ರೆ, ಬೇರೆ ಸ್ಟೇಟ್ಗಳಲ್ಲಿ ಆಲ್ರೆಡಿ ಕೊಟ್ಟಿದ್ದಾರೆ, ಅದು ಅವ್ರವ್ರ ಮಿನಿಸ್ಟ್ರುಗಳು ಅದು ಏನೇನು ದುಡ್ಡು ಇಸ್ಕೊಂಡು ಕೊಟ್ಟಿದ್ದಾರೋ ಗೊತ್ತಿಲ್ಲ. ನೀವು ಆ ಕೆಲಸ ದಯವಿಟ್ಟು ಮಾಡೋಕ್ಕೆ ಹೋಗಬೇಡಿ. ಚಾಲಕರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ. ಅವ್ರದ್ದು ಕುಟುಂಬಗಳಿರುತ್ತೆ, ಗಂಡ ಹೆಂಡತಿ ಮಕ್ಕಳು ಅಪ್ಪ ಅಮ್ಮ ಎಲ್ಲರನ್ನೂ ಸಾಕಬೇಕಾಗಿರುತ್ತೆ. ಇವಾಗ ಸದ್ಯಕ್ಕಿರೋ ಪರಿಸ್ಥಿತಿಲಿ ಲೋನ್ ಕಟ್ಟೋದು ಕಷ್ಟ ಆಗ್ತಿದೆ. ಹಿಂಗೋ ಮಾಡಿ ಹಗಲು ರಾತ್ರಿ ಮಾಡಿ ಲೋನ್ ಕಟ್ತಾ ಇದ್ದೀವಿ. ಮನೆ ನಡ್ಸೋಕ್ಕಂತೂ ನಿಜವಾಗ್ಲೂ ಆಗ್ತಾಯಿಲ್ಲ ಮೊದಲೇ ಇವಾಗಿರೋ ರೇಟ್ಗಳಲ್ಲಿ. ಅಂಥದ್ರಲ್ಲಿ ಇಂಥ ಕಂಪ್ನಿಗಳು ಬಂತು ಅಂದರೆ ಲೋನ್ ಕಟ್ಟೋಕ್ಕೂ ನಮಗಾಗಲ್ಲ. ಕಸ್ಟಮರ್ಗೆ ಯಾರಿಗೂ ಬುದ್ಧಿ ಇಲ್ಲ. ಕಸ್ಟಮರ್ ಅಂತಲ್ಲ, ಯಾರೇ ಆಗಲಿ ನಾವೇ ಆಗಲಿ, ಏನೋ ಒಂದು ಅಂಗಡಿಗೆ ಏನೋ ಒಂದು ಐಟಮ್ ತೊಗೋಬೇಕು ಅಂದ್ರೂ ಎಲ್ಲಿ ಕಮ್ಮಿ ಇರುತ್ತೋ ಅಲ್ಲಿ ಹುಡ್ಕೊಂಡು ಹೋಗ್ತೀವಿ. ಅದೇ ಕೆಲಸ ಕಸ್ಟಮರ್ಗಳು ಮಾಡ್ತಾರೆ. ಇಷ್ಟು ಕಮ್ಮಿ ಬೆಲೆಗೆ ಗಾಡಿ ಕೊಡುವಂಥ ಕಂಪ್ನಿಗೆ ದಯವಿಟ್ಟು ನೀವು ಅಪ್ರೂವಲ್ ಕೊಡೋಕೆ ಹೋಗಬೇಡಿ. ನಮ್ಮ ಕರ್ನಾಟಕದಲ್ಲಿ ಡ್ರೈವರ್ಗಳ ಜೀವನ ತುಂಬ ಅಂದರೆ ತುಂಬಾ ಕಷ್ಟ ಆಗೋಗುತ್ತೆ. ನಮ್ಮ ಇಡೀ ಕರ್ನಾಟಕದ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಆ್ಯಕ್ಚುಲಿ ಹಾಳಾಗೋಗುತ್ತೆ ಇದರಿಂದ. ಬೆಂಗಳೂರಲ್ಲಿ ಎಷ್ಟೋ ಸಾವಿರ ಲಕ್ಷಾಂತರ ಜನ ಗಾಡಿಗಳು ಹಾಕ್ಕೊಂಡು, ಎಲ್ಲೋ ಬೋರ್ಡ್ ಗಾಡಿಗಳು ಹಾಕ್ಕೊಂಡು ದುಡಿಮೆ ಮಾಡ್ತಾ ಇದ್ದಾರೆ. ಓಲಾ ಊಬರ್ಗಳಲ್ಲಿ ಈ ಅಗ್ರಿಗೇಟರ್ ಕಂಪ್ನಿಗಳನ್ನ ನಂಬ್ಕೊಂಡು ಮಾಡ್ತಾ ಇದ್ದಾರೆ. ಅವ್ರ ಹೊಟ್ಟೆ ಮೇಲೆಲ್ಲ ಇಂಥ ಕಂಪ್ನಿಗಳಿಗೆ ನೀವು ಅಪ್ರೂವಲ್ ಕೊಟ್ಟು ಅವ್ರ ಹೊಟ್ಟೆ ಮೇಲೆ ದಯವಿಟ್ಟು ಹೊಡಿಬೇಡಿ. ಹೆಂಗೋ ಒಂದು ಹೊತ್ತಿನ ಜೀವನಕ್ಕೋಸ್ಕರ, ಊಟಕ್ಕೋಸ್ಕರ, ಒಂದು ತುತ್ತು ಅನ್ನಕ್ಕೋಸ್ಕರ ಹೆಂಗೋ ಕಷ್ಟಪಡ್ಕೊಂಡು ದುಡಿತಾ ಇದ್ದಾರೆ. ಅದನ್ನು ಹಾಳು ಮಾಡಬೇಡಿ ದಯವಿಟ್ಟು. ರಿಕ್ವೆಸ್ಟ್ ಸರ್, ಇದು ನಿಮ್ಗೆ ಆರ್ಡರ್ ಮಾಡ್ತಾ ಇರೋದಲ್ಲ, ನಿಮ್ಗೆ ಆರ್ಡರ್ ಮಾಡೋಷ್ಟು ದೊಡ್ಡವರು ನಾವಲ್ಲ. ಇದೊಂದು ರಿಕ್ವೆಸ್ಟ್ ಅಂದ್ಕೊಳ್ಳಿ. ಈ ಕಂಪ್ನಿಗೆ ಮಾತ್ರ ಯಾವುದೇ ಕಾರಣಕ್ಕೂ ಅಪ್ರೂವಲ್ ಕೊಡಬೇಡಿ.
ತುಂಬ ಕಷ್ಟ ಆಗುತ್ತೆ. ಅವ್ನು ಒಳ್ಳೊಳ್ಳೆ ಗಾಡಿಗಳು ತೊಗೊಂಬಂದು ಅವನೇ ಮ್ಯಾನುಫ್ಯಾಕ್ಚರರು, ಅವ್ನ ಗಾಡಿಗಳು ಮಾರಾಟ ಮಾಡೋದು ಬಿಡ್ತಾನೆ, ತೊಗೊಂಬಂದು ಎಲ್ಲೊಬ್ಬಳಿಗೆ ಹಾಕ್ಬಿಟ್ಟು ಇಲ್ಲಿ ಗಾಡಿಗಳು ಹಾಕ್ಬಿಡ್ತಾನೆ ಯಾರ್ಯಾರೋ ಡ್ರೈವರ್ಗಳನ್ನ ಕೊಟ್ಟು. ಇವಾಗ ಏನು 25-30 ಸಾವಿರ ಸಂಬಳ ಕೊಡ್ತಾರೆ ಅಂದರೆ ಬೇರೆ ಕಡೆಯಿಂದ ಬಂದಿರೋರು ಆರಾಮಾಗಿ ಬಂದು ಸೇರ್ಕೊಳ್ತಾರೆ. ಲೈಸೆನ್ಸ್ ಇರೋಲ್ಲ, ಲೈಸೆನ್ಸ್ ಏನೋ ಡೂಪ್ಲಿಕೇಟ್ ಮಾಡಿಸಿ ಅವರೇ ಮಾಡಿಸ್ಬಿಡ್ತಾರೆ. ಫೇಕ್ ಲೈಸೆನ್ಸ್ಗಳನ್ನ ಮಾಡಿಸಿ ಅವ್ರ ಗಾಡಿ ಓಡ್ಸೋಕೆ ಬರುತ್ತೋ ಇಲ್ವೋ ಏನೋ ಗೊತ್ತಿಲ್ಲ. ಅವ್ರು ಕೇಳ್ತಾರೆ, ಅವ್ನು ಬರುತ್ತೆ ಅಂದ ತಕ್ಷಣ ಅವ್ನು ಡ್ರೈವಿಂಗ್ ಬರುತ್ತೆ ಅಂದರೆ ಸರಿ ಬಾ ನೀನೇ ಡ್ರೈವರ್ ನನ್ನ ಗಾಡಿಗೆ ಅಂದ್ಬಿಟ್ಟು 25 ಸಾವಿರನೋ 20 ಸಾವಿರನೋ ಒಂದು ಸ್ಯಾಲ್ರಿ ಫಿಕ್ಸ್ ಮಾಡಿಬಿಟ್ಟು ನನ್ನ ಮಕ್ಳನ್ನ ಕರ್ಕೊಂಬಂದು ಡ್ರೈವರಾಗಿ ಇಟ್ಕೊಳ್ತಾರೆ. ನನ್ನ ಮಕ್ಕಳು ಅವ್ರ ಜೀವ ತಕ್ಕೊಳೋದಲ್ಲದೆ ಕಾರಲ್ಲಿ ಕೂತ್ಕೊಂಡಿರೋರ ಜೀವನೂ ತೊಂದರೆಗೆ ತಂದಿಟ್ಟು ಅಕ್ಕಪಕ್ಕ ರೋಡಲ್ಲಿ ಹೋಗೋರ ಜೀವನೂ ಆಟ ಅಂದ್ಕೊಂಡು ಗಾಡಿಗಳು ನೋಡಿಸ್ತಾರೆ. ದಯವಿಟ್ಟು ಇಂಥ ಕೆಲಸಗಳು ಮಾಡೋಕ್ಕೆ ಹೋಗ್ಬಿಡಿ. ಆ ವಿನ್ಫಾಸ್ಟ್ ಕಂಪ್ನಿಯವರು ಅಷ್ಟೇ ನಿಮಗಿಷ್ಟ ಬಂದಂಗೆ ನಿಮ್ಮ ಬೇಳೆ ಬೇಯಿಸ್ಕೊಳೋಕ್ಕೆ ನೀವು ದುಡ್ಡು ಮಾಡೋಕ್ಕೋಸ್ಕರ ಬೇರೆ ಡ್ರೈವರ್ಗಳು ಹೊಟ್ಟೆ ಮೇಲೆ ಹೊಡಿಯೋಕೆ ಹೋಗ್ಬೇಡಿ. ಎಷ್ಟೋ ಡ್ರೈವರ್ಗಳು ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿದ್ದಾರೆ, ಯಾವನಿಗೂ ಏನು ಬಿಟ್ಟು ಬರೋಲ್ಲ ದುಡ್ಡು. ಲಕ್ಷ 8 ಲಕ್ಷ 10 ಲಕ್ಷ 13 ಲಕ್ಷ 15 ಲಕ್ಷದ ಗಾಡಿಗಳು ಹಾಕಿದ್ದಾರೆ. ಆ ಗಾಡಿಗಳೇನಕ್ಕಪ್ಪ ಅಂದರೆ ದುಡ್ಕೊಂಡು ತಿನ್ನಬೇಕು ಅಂತ. ನಿಮ್ಮಂಥ ಯಾವುದೋ ಕಿತ್ತೋದ್ ಕಂಪ್ನಿಗಳು ಬಂದ್ಬಿಟ್ಟು ಅವ್ರ ಹೊಟ್ಟೆ ಮೇಲೆ ಹೊಡೆದ್ಬಿಟ್ಟು ನಾವು ಸಾಲಗಾರರಾಗಬೇಕು ಅಂತಲ್ಲ, ಸಾಲಗಾರರಾಗಬೇಕು ಅಂತ ಯಾರಿಗೂ ಆಸೆ ಇರಲ್ಲ. ಏನು ಆಸೆ ಪಟ್ಟು ಯಾರೂ ಸಾಲ ಮಾಡಲ್ಲ. ಜೀವನಕ್ಕೋಸ್ಕರ ಸಾಲ ಮಾಡ್ಬಿಟ್ಟು ಗಾಡಿಗಳು ಹಾಕಿರ್ತಾರೆ. ಈ ಕಂಪ್ನಿ ಬಂದರೆ ಮಾತ್ರ ನಿಜವಾಗ್ಲೂ ನನ್ನ ಕಸ್ಟಮರ್ಸ್ ಯಾರೇ ಇದನ್ನು ವಿಡಿಯೋ ನೋಡ್ತಾ ಇರೋ ನಾನು ಅವ್ರಿಗೂ ರಿಕ್ವೆಸ್ಟ್ ಮಾಡೋದು ಒಂದೇ, ದಯವಿಟ್ಟು ಯಾವುದೇ ಕಾರಣಕ್ಕೂ ಈ ಥರ ಕಮ್ಮಿಗೆ ಸಿಗುತ್ತೆ ಅಂತ ಹೋಗೋಕೆ ಹೋಗ್ಬೇಡಿ. ನನ್ನ ಮಕ್ಳಿಗೆ ಡ್ರೈವಿಂಗ್ ಬರಲ್ಲ. ನಾವು ಎಲ್ಲ ಇವಾಗ ಬೇರೆ ಕಡೆಯಿಂದ ಬಂದು ಬದುಕ್ತಾ ಇರೋ ಡ್ರೈವರ್ಗಳ ಕಷ್ಟನೂ ಅರ್ಥ ಮಾಡ್ಕೊಳ್ಳಿ. ನಿಮಗಷ್ಟೇ ಕಷ್ಟ ಇರಲ್ಲ, ನಿಮಗೂ ಕಷ್ಟ ಇರಲ್ಲ ಅಂತ ನಾನು ಹೇಳ್ತಿಲ್ಲ, ನಿಮಗೂ ಕಷ್ಟ ಇರುತ್ತೆ. ಹಂಗಂತ ನಾವು ಒಂದು ಜಾಗದಿಂದ ಒಂದು ಜಾಗಕ್ಕೆ ಹೋಗ್ತಿರೋದ್ರೆ ಅದ್ರ ತಕ್ಕಂತೆ ಗೌರ್ಮೆಂಟ್ ಏನು ರೇಟ್ ಫಿಕ್ಸ್ ಮಾಡಿದೆ ಆ ರೇಟ್ ಕೊಟ್ಬಿಟ್ಟು ದಯವಿಟ್ಟು ಹೆಲ್ಪ್ ಮಾಡಿ ಅಂತ ಕೇಳ್ತಾ ಇದ್ದೀನಿ ಡ್ರೈವರ್ಸ್ಗಳಿಗೆ. ಇವಾಗ ಅದೇ ಪರಿಸ್ಥಿತಿ ಬಂದಿರೋದು ಡ್ರೈವರ್ಗಳದ್ದು. ಬೇಡ್ಕೋಬೇಕಷ್ಟೇ, ಕಿತ್ಕೊಳಕ್ಕಂತೂ ಆಗಲ್ಲ. ಇವಾಗ ಬೇಡ್ಕೋಬೇಕಷ್ಟೇ, ಹೆಲ್ಪ್ ಮಾಡಿ ಡ್ರೈವರ್ಗಳಿಗೆ. ಗೌರ್ಮೆಂಟ್ ರೇಟ್ ಏನು ಫಿಕ್ಸ್ ಆಗಿದೆ ಆ ರೇಟ್ ಕೊಟ್ಟು. ಕೆಲವು ಕಸ್ಟಮರ್ಸ್ ಹೇಳ್ತಾರೆ ನಿಮಗೆ ಮೀಟ್ರ್ ಹಾಕ್ತೀವಿ ಅಂತ, ಅಥವಾ ಇಷ್ಟಾಗುತ್ತೆ ಮೇಡಮ್ 24 ರೂಪಾಯಿ ಇಷ್ಟಾಗುತ್ತೆ ಸರ್, 24 ರೂಪಾಯಿ ಪರ್ ಕಿಲೋಮೀಟ್ರ್ ಲೆಕ್ಕ ಹಾಕ್ರೆ 10 ಕಿಲೋಮೀಟ್ರಿಗೆ 240 ರೂಪಾಯಿ ಆಗುತ್ತೆ, ಅಲ್ಲಿ 180 ರೂಪಾಯಿ ತೋರಿಸುತ್ತೆ, ಇಷ್ಟು ಕೊಡಿ ಅಂದಾಗ ದಯವಿಟ್ಟು ಕೊಡಿ. ಅವರು ಜೀವನ ಮಾಡಬೇಕು. ಏನು ಲೂಟಿ ಮಾಡ್ತಾ ಇಲ್ಲ ನಿಮ್ಮ ಹತ್ರ. ನಾವು ಡ್ರೈವರ್ಗಳಾಗಿ ನಮ್ಮ ಹಕ್ಕು ಅದು. ನಮ್ಮ ಹಕ್ಕನ್ನ ನಾವು ಕೇಳ್ತಾ ಇದ್ದೀವಿ. ಸ್ವಂತ ಗಾಡಿಗಳು ಹಾಕಿ ಆ ಗಾಡಿಗೆ ಸರ್ವಿಸ್ ಮಾಡಿಸ್ಕೊಂಡು, ಗ್ಯಾಸ್ ಹಾಕಿಸ್ಕೊಂಡು, ಪೆಟ್ರೋಲು ಡೀಸೆಲ್ಲು ಹಾಕಿಸ್ಕೊಂಡು, ಪ್ರತಿಯೊಂದು ಖರ್ಚನ್ನು ನೋಡಿಕೊಂಡು ಮನೆ ಮೇಂಟೈನ್ ಮಾಡ್ಕೊಂಡು ಹೋಗಬೇಕು. ನಾವೆಲ್ಲೋ IT-BT ಕೆಲ್ಸಕ್ಕೆ ಹೋಗ್ತಾ ಇಲ್ಲ. IT-BT ಕೆಲ್ಸಕ್ಕೆ ಹೋದರೆ ಹೆಂಗಪ್ಪ ಅಂದರೆ ಆರಾಮಾಗಿ ಎಲ್ಲ ಒಂದು ಹತ್ರ ಕುತ್ಕೊಳ್ತೀವಿ, ಸ್ಯಾಲ್ರಿ ಬರುತ್ತೆ, ಓಕೆ, ಮನೆ ಮೇಂಟೈನ್ ಮಾಡಬೇಕಷ್ಟೇ. ಅವ್ರದ್ದು ಏನೂ ಬೇರೆ ಖರ್ಚಿರಲ್ಲ. ನಮ್ಮ ಗಾಡಿ ಖರ್ಚೇನೆ ಒಂದು ಮನೆ ಮೇಂಟೈನ್ ಮಾಡ್ಬೋದು, ಅಷ್ಟು ಖರ್ಚು ಬರುತ್ತೆ. ಸೊ ಹಂಗಾಗಿ ಗೌರ್ಮೆಂಟ್ ರೇಟ್ ಏನು ಫಿಕ್ಸ್ ಆಗಿದೆ ಆ ರೇಟಲ್ಲಿ ಒಪ್ಕೊಳ್ಳಿ. ಡ್ರೈವರ್ಗಳು ಕೇಳಿದಾಗ ಹೆಲ್ಪ್ ಮಾಡಿ ಅಷ್ಟೇ. ಈ ವಿನ್ಫಾಸ್ಟ್ ಅನ್ನೋ ಕಂಪ್ನಿಗೆ ಮಾತ್ರ ಯಾವುದೇ ಕಾರಣಕ್ಕೂ ಪರ್ಮಿಷನ್ ಕೊಡಬೇಡಿ. ನಾನು ಗೌರ್ಮೆಂಟ್ ಅವ್ರಿಗೆ ಕೇಳ್ಕೊಳೋದು ಇದೊಂದೇ. ತುಂಬ ಅಂದರೆ ತುಂಬ ಉಪಯೋಗ ಆಗುತ್ತೆ ನಿಮ್ಮಿಂದ ಡ್ರೈವರ್ಗಳಿಗೆ. ಇಂಥ ಕಂಪ್ನಿಗಳಿಗೆ ನೀವು ಅಪ್ರೂವಲ್ ಕೊಟ್ಟಿಲ್ಲ ಅಂದರೆ ರಿಕ್ವೆಸ್ಟ್ ಅಂದ್ಕೊಳ್ಳಿ, ಇದನ್ನು ಪ್ಲೀಸ್ ಯಾವುದೇ ಕಾರಣಕ್ಕೂ ಈ ಕಂಪ್ನಿಗೆ ಮಾತ್ರ ನಮ್ಮ ಕರ್ನಾಟಕದಲ್ಲಿ ಅಪ್ರೂವಲ್ ಕೊಡಬೇಡಿ.